ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆಯ ವಿಚಾರದಲ್ಲಿ ರಾಜ್ಯದ್ದೇ ಒಂದು ತೂಕ ಆದರೆ ಹಾಸನ ಜಿಲ್ಲೆಯಲ್ಲಾಗ್ತಾ ಇರುವಂತಹ ಸಾವುಗಳದ್ದೇ ಮತ್ತೊಂದು ತೂಕ. ಇದಕ್ಕೆ ಕಾರಣ ಏನು? ಹಾಸನ ಜಿಲ್ಲೆ ಒಂದರಲ್ಲೇ ಅದರಲ್ಲೂ ಯೂತ್ಸು ಹಾರ್ಟ್ ಅಟ್ಯಾಕಿಗೆ ಯಾಕೆ ಸಾವನ್ನಪ್ತಾ ಇದ್ದಾರೆ? ಈ ಕುರಿತಂತೆ ಒಂದು ಅಧ್ಯಯನ ನಡೆಸಿ ವರದಿಯನ್ನು ಕೊಡಿ ಅಂಥೇಳಿ ಆರೋಗ್ಯ ಇಲಾಖೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿತ್ತು. ಆ ತಜ್ಞರ ಸಮಿತಿ ಕೂಲಂಕುಷವಾಗಿ ಅಧ್ಯಯನವನ್ನು ನಡೆಸಿ ನಾಳೆ ಈ ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾ ಇದೆ. ಹಾಗಾದರೆ ಈ ವರದಿಯಲ್ಲಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಏನು ಅನ್ನೋದೇನಾದರೂ ಗೊತ್ತಾಯ್ತಾ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವ ಹೃದಯಾಘಾತ ಪ್ರಕರಣಗಳು. ನಾಳೆ ಆರೋಗ್ಯ ಸಚಿವರ ಜೊತೆ ತಜ್ಞರ ಸಮಿತಿ ಸಭೆ ಬಳಿಕ ಸರ್ಕಾರಕ್ಕೆ ವರದಿ ಸಲ್ಲಿಸಲಿರುವ ತಜ್ಞರ ತಂಡ. 4 ದಿನಗಳ ಬಳಿಕ ಹಾಸನ ವರದಿ ಸಲ್ಲಿಕೆ ಸಾಧ್ಯತೆ. ರಾಜ್ಯದಲ್ಲಿ ಆತಂಕ ಹೆಚ್ಚಿಸಿರೋ ಹೃದಯಾಘಾತ ಪ್ರಕರಣಗಳ ತನಿಖೆ ಪೂರ್ಣಗೊಂಡಿದೆ. ರಾಜ್ಯ ಸರ್ಕಾರ ನೇಮಕ ಮಾಡಿದ್ದ 12 ಜನರ ತಜ್ಞರ ತಂಡ ಮಾಡಿದ ತನಿಖೆಯ ವರದಿಯನ್ನ ಸಲ್ಲಿಕೆ ಮಾಡಲಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮೊದಲು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಜೊತೆ ತಜ್ಞರ ಸಮಿತಿ ಸಭೆ ಮಾಡಲಿದ್ದು, ಸಭೆ ಬಳಿಕ ವರದಿ ಸಲ್ಲಿಕೆ ಮಾಡಲಿದೆ. ಈಗಾಗಲೇ ಸಂಪೂರ್ಣ ವರದಿ ಸಿದ್ಧವಾಗಿದೆ. ಹೃದಯಾಘಾತ ಪ್ರಕರಣಗಳಿಗೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನೋ ಸತ್ಯ ಕೂಡ ಹೊರಬಿದ್ದಿದೆ. ಆದರೆ ಕೋವಿಡ್ ಪರಿಸ್ಥಿತಿ ಬಳಿಕ ಬದಲಾದ ಜೀವನ ಶೈಲಿಗಳಿಂದಲೇ ಪ್ರಕರಣಗಳು ಹೆಚ್ಚುತ್ತಿದೆ ಅನ್ನೋದು ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಈ ಬಗ್ಗೆ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮಿತಿ ವರದಿ ಸಿದ್ಧಪಡಿಸಿದ್ದು ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿದೆ. ಆರೋಗ್ಯ ಸಚಿವರ ಮೂಲಕ ರಾಜ್ಯವ್ಯಾಪಿ ಕೈಗೊಳ್ಳಬೇಕಾದ ಕ್ರಮ, ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸರ್ಕಾರಕ್ಕೆ ಮನವರಿಕೆ ಮಾಡುವ ಮೂಲಕ ಅಗತ್ಯ ಸೂಚನೆ ಬಗ್ಗೆಯೂ ತಜ್ಞರ ಸಮಿತಿ ಶಿಫಾರಸು ಮಾಡಲಿದೆ. ಈ ಮಧ್ಯೆ ಹಾಸನದ ಸರಣಿ ಹೃದಯಾಘಾತ ಪ್ರಕರಣ ಸಂಬಂಧ ತಾಂತ್ರಿಕ ಸಲಹಾ ಸಮಿತಿಯ ತನಿಖೆ ಚುರುಕುಗೊಂಡಿದೆ. ಪ್ರಕರಣಗಳ ಸಂಬಂಧ ಸಾಲು ಸಾಲು ಮೀಟಿಂಗ್ ಮಾಡಿ ಹೃದಯಾಘಾತಕ್ಕೆ ಕಾರಣ ಏನು ಅನ್ನೋದರ ವರದಿಯ ಸಿದ್ಧತೆ ಮಾಡಲಾಗುತ್ತಿದೆ. 4-5 ದಿನಗಳಲ್ಲಿ ಸಂಪೂರ್ಣ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಾಥಮಿಕವಾಗಿ ಹೃದಯಾಘಾತಕ್ಕೆ ಕಾರಣ ಏನು ಎಂಬುದರ ಪತ್ತೆ ಹಚ್ಚಿರುವ ಸಲಹಾ ಸಮಿತಿ ಹಾಸನದಲ್ಲಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ 2 ಪೋಸ್ಟ್ ಮಾರ್ಟಂ ರಿಪೋರ್ಟ್ ಆಧಾರದಲ್ಲಿ ತನಿಖೆ ಮಾಡಿದೆ. 2ರನ್ನ ಹೊರತುಪಡಿಸಿ ಉಳಿದವರು ಮನೆಯಲ್ಲಿ ಸಾವನ್ನಪ್ಪಿದ್ದು ಪೋಸ್ಟ್ ಮಾರ್ಟಂ ರಿಪೋರ್ಟ್ ಇಲ್ಲದ ಕಾರಣ ಮನೆಗಳಿಗೆ ತೆರಳಿ ಮಾಹಿತಿ ಸಂಗ್ರಹ ಮಾಡಿದೆ. ಹಾಸನದ ಡಿಎಚ್ಒ, ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ಸೇರಿದಂತೆ ವೈದ್ಯಾಧಿಕಾರಿಗಳಿಂದ ಮೃತರ ಮನೆಗೆ ಭೇಟಿ ಮಾಡಿ ಮೆಡಿಕಲ್ ಹಿಸ್ಟರಿಗಳ ಮೇಲೆ ತನಿಖೆ ಮುಂದುವರೆಸಿದೆ. ಮರಣ ಹೊಂದಿದವರು ಈ ಹಿಂದೆ ಯಾವುದಾದರೂ ರೋಗಕ್ಕೆ ತುತ್ತಾಗಿ ಚಿಕಿತ್ಸೆ ಪಡೆದಿದ್ರಾ ಎಂಬುದರ ಬಗ್ಗೆಯೂ ಮಾಹಿತಿ ಕಲೆ ಹಾಕಿದೆ. ಅಲ್ಲದೆ ಈಗಾಗಲೇ 3-4 ಬಾರಿ ವರ್ಚುವಲ್ ಮೀಟಿಂಗ್ ಮೂಲಕ ಮಾಹಿತಿ ಪಡೆದಿರುವ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ರವೀಂದ್ರನಾಥ್ 4-5 ದಿನಗಳಲ್ಲಿ ಜಿಲ್ಲೆಯ ವರದಿ ಸಲ್ಲಿಕೆ ಮಾಡುವ ಬಗ್ಗೆ ತಿಳಿಸಿದ್ದಾರೆ. ಹಾಸನದ ವರದಿ ಈಗ ನಮಗೆ 2 ದಿನದಿಂದ 1ನೇ ತಾರೀಕಿಂದ ಹೇಳಿದ್ದಾರೆ. 10 ದಿನದಲ್ಲಿ ಅದರ ಬಗ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗಿದೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಕ್ವಶನೇರ್ ಪ್ರೋಫಾರ್ಮಾ ಕಳಿಸಿದ್ದೀವಿ. ಅಲ್ಲಿ ಈಗ 23 ಸಾವನ್ನು ಅಪ್ಪಿದ್ದಾರೆ. ಮನೆಗೆ ಹೋಗಿ ಅವ್ರಿಗೆ ಏನಾದರೂ ಇದೀಗ ಆಗಲಿ ಹೃದಯದ ಕಾಯಿಲೆ ಇತ್ತಾ, ಏನಾದರೂ ಔಷಧಿಗಳು ತಗೋತಾ ಇದ್ರಾ, ಅಥವಾ ಅವರ ಮನೆಯಲ್ಲಿ ಏನಾದರೂ ಕಿರಿ ವಯಸ್ಸಿನಲ್ಲಿ ಯಾರಾದರೂ ಮರಣವನ್ನು ಅಪ್ಪಿದ್ರಾ, ಏನಾದರೂ ಮೆಡಿಕಲ್ ಸಂಬಂಧಪಟ್ಟ ದಾಖಲೆಗಳಿದೆಯಾ, ಪರೋಕ್ಷವಾಗಿ ಏನಾದರೂ ಹೃದಯಾಘಾತಕ್ಕೆ ಕಾರಣವಾದ ಕಾರಣಗಳು ಏನಾದರೂ ಇದೆಯಾ ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗಿ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ಅದನ್ನು ನಾವು 10ನೇ ತಾರೀಕಿನೊಳಗಡೆ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತೆ ಒಂದು VC ಆಗಿದೆ ನಿನ್ನೆ, ಮತ್ತೆ ವರ್ಚುವಲ್ ಮೀಟಿಂಗ್ ಅಥವಾ ಸೋಮವಾರ ಅಥವಾ ಮಂಗಳವಾರ ಮಾಡಿ 10ನೇ ತಾರೀಕು ಹೊತ್ತಿಗೆ ಅದರ ಬಗ್ಗೆ ಸಹ ವರದಿ ಕೊಡ್ತೀವಿ. ಒಟ್ಟಾರೆ ಸೋಮವಾರ ಕೋವಿಡ್ ಲಸಿಕೆ ಸಂಬಂಧ ಇದ್ದ ಗೊಂದಲ, ರಾಜ್ಯದಲ್ಲಿ ಹೆಚ್ಚಾದ ಹೃದಯಾಘಾತ ಸಂಬಂಧ ವರದಿ ಸಲ್ಲಿಕೆಯಾದರೆ 4-5 ದಿನಗಳ ಬಳಿಕ ಹಾಸನ ಜಿಲ್ಲೆ ವರದಿ ಸಲ್ಲಿಕೆಯಾಗಲಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.